ಪ್ರದೇಶದಲ್ಲಿ ಅಲ್ಲಿಯ ಮದ್ರಸ ಮತ್ತು ಮಸೀದಿಯ ಸಂರಕ್ಷಣೆಯ ಹೋರಾಟದಲ್ಲಿ ಅಲ್ಲಿನ ಪೊಲೀಸ್ ಗೂಂಡಾಗಳ ಗೋಲಿಬಾರಿಗೆ ಶಹೀದಾದಂತಹ ಜಾನಿ ಮತ್ತು ಅವರ ಮಗ ಅನಸ್, 16 ವರ್ಷ ಪ್ರಾಯದ ಆರಿಸ್, ಫಾಹಿಮ್, ಇಸ್ರಾರ್, ಸಿವಾನ್ ಅನ್ನುವಂತಹ ನನ್ನ ಆತ್ಮೀಯ ಸಹೋದರರನ್ನ ಈ ವೇದಿಕೆ ಯಾ ಶಹೀದೆ ಅಸ್ಸಲಾಂ, ಯಾ ಶಹೀದೆ ಅಸ್ಸಲಾಂ, ಯಾ ಶಹೀದೆ ಅಸ್ಸಲಾಂ, ಈ ವೇದಿಕೆಯು ಅವರನ್ನ ಗೌರವಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಇಲ್ಲಿ ಭಾಷಣ ಮಾಡಿದಂತ ನಾಯಕರುಗಳು ಮಸೀದಿಗಳ ಮೇಲಿನ ಅಕ್ರಮವನ್ನ ನಿಮ್ಮ ಮುಂದೆ ಬಿಡಿಯಾಗಿಸಿ ಹೇಳಿದ್ರು. ಅದೇ ರೀತಿ ಏಕ ನಾಗರಿಕ ಸಿವಿಲ್ ಕೋಡ್ ಈ ದೇಶದ ವಿವಿಧ ಭಾಗಗಳಲ್ಲಿ ಬಂದದ್ದನ್ನು ನೆನಪಿಸಿದ್ರು. ಇದೇ ರೀತಿಯಾಗಿದೆ ಉತ್ತರಾಖಂಡದ ಹಲ್ದ್ವಾನಿ ಅನ್ನುವಂತಹ ಪ್ರದೇಶದಲ್ಲಿ 6 ಸಹೋದರರು ಇವತ್ತು ಶಹೀದಾಗಿದ್ದಾರೆ. ಈಗ ಪ್ರಸ್ತುತ ಈ ಸಂದರ್ಭದಲ್ಲಿ ಮಾಧ್ಯಮದ ವರದಿಗಳ ಪ್ರಕಾರ ಪೊಲೀಸರೊಂದಿಗೆ ಸಂಘ ಪರಿವಾರದ ಗೂಂಡಗಳು ಕೂಡ ಸೇರಿಕೊಂಡು ಅಲ್ಲಿ ಅಕ್ರಮವನ್ನು ಮೆರೀತಾ ಇರುವಂತಹ ಮಾಧ್ಯಮ ವರದಿಗಳು ಇವತ್ತು ಈ ದೇಶದಲ್ಲಿ ವರದಿಯಾಗ್ತಾ ಇದೆ. ದೇಶದ ಪರಿಸ್ಥಿತಿಯನ್ನ ಬಹಳಷ್ಟು ನೀವು ಕೇಳಿಕೊಂಡಿದ್ದೀರಿ. ಮಸೀದಿಗಳು ಮಂದಿರವಾಗ್ತಾ ಇದೆ, ಶಿಕ್ಷಕರ ಬಾಯಿಗಳಲ್ಲಿ ದ್ವೇಷಗಳು ಉದುರುತ್ತಾ ಇದೆ, ಸಂಸತ್ತನ್ನ ಸನ್ಯಾಸಿಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ, ಮಂದಿರವನ್ನ ಪ್ರಧಾನಿ ರಾಜಕಾರಣಿಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಒಂದು ರಾತ್ರಿಯಿಂದ ಹಿಡಿದು ಬೆಳಗ್ಗಿನವರೆಗೆ ಒಂದು ರಾಜ್ಯದ ಮುಖ್ಯಮಂತ್ರಿ ನಾನು ಹಿಂದೂ ನಾನು ಹಿಂದೂ ನಾನು ಹಿಂದೂ ಅಂತೇಳಿ ಪದೇ ಪದೇ ನಾನು ಹಿಂದೂ ಅನ್ನೋದನ್ನ ಇಲ್ಲಿ ಜನರ ಬಗ್ಗೆ ಏನು ನಿರ್ಮಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಒಂದು ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಬದ್ಧವಾದಂತಹ ಒಂದು ದೇಶದ ರಾಜ್ಯದಲ್ಲಿ ಆ ರಾಜ್ಯದ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಒಬ್ಬ ಸ್ಪೀಕರ್, ಆ ರಾಜ್ಯ ಈ ದೇಶ ರಾಮಾಯಣ ಮತ್ತು ಮಹಾಭಾರತದ ಮೇಲೆ ನಿಂತಿದೆ ಅಂತ ಹೇಳುವಂತಹ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ನಡೆಯುತ್ತಾ ಇದೆ. ಈ ಭಾರತವನ್ನ ಬದಲಾಯಿಸಲಿಕ್ಕೆ ಈ ರೀತಿಯಾಗಿ ಸಾಗುತ್ತಾ ಇರುವಂತಹ ಭಾರತದ ದಿಕ್ಕು ಇದು ಸರಿಯಾಗಿಲ್ಲ, ಇದನ್ನ ಬದಲಾಯಿಸಬೇಕು ಅನ್ನುವಂತಹ ಉದ್ದೇಶದೊಂದಿಗೆ ಈ ಹಸಿರು ಮತ್ತು ಕೆಂಪು ಬಣ್ಣದ ನಕ್ಷತ್ರಾಂಗಿಕ ಧ್ವಜವನ್ನ ಹೆಗಲೇರಿಸಿಕೊಂಡು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದ ವಿವಿಧ ಮೂಲೆಗಳಿಗೆ ಹೋಗಿ ಜನರನ್ನ ಜಾಗೃತಿಗೊಳಿಸ್ತಾ ಇದೆ, ಜನರನ್ನ ಒಗ್ಗೂಡಿಸ್ತಾ ಇದೆ. ನಮ್ಮನ್ನ ಇಲ್ಲದಾಗಿಸಲಿಕ್ಕೆ ಪ್ರಯತ್ನಿಸುವಲ್ಲಿಂದ ನಾವು ಮತ್ತೆ ಮತ್ತೆ ಸೆಟೆದು ನಿಲ್ತಾ ಇದ್ದೇವೆ. ಅದಕ್ಕೆ ಒಂದು ಉದಾಹರಣೆಯಾಗಿದೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ತಲಪಾಡಿಯಲ್ಲಿ ಕಚೇರಿಯನ್ನ ಬಂದು ಮಾಡಿದಲ್ಲಿ ನಮ್ಮ ಮತ್ತೊಂದು ಕಚೇರಿಯನ್ನ ತೆರೆಯುವ ಮೂಲಕ ನಾವಿಲ್ಲಿ ಸೆಟೆದು ನಿಂತಿದ್ದೇವೆ. ಈ ಭಾರತವನ್ನ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲಿ ಹೇಳಿದಂತೆ ಯಾವುದೇ ರೀತಿಯಲ್ಲಾದರೂ ಯಾವುದೇ ಸಂಘರ್ಷದಲ್ಲಾದರೂ ಕೊನೆಗೆ ಜೀವವನ್ನ ನೀಡಿಯಾದರೂ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನ ಉಳಿಸಲೇಬೇಕು ಅನ್ನುವಂತ ಪ್ರತಿಜ್ಞೆಯೊಂದಿಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದ ಬೀದಿಗಳಲ್ಲಿ ಇವತ್ತು ನಡೆಯುತ್ತಾ ಇದೆ. ಇಲ್ಲಿ ನಾವು ಬಹಳ ವಿಚಿತ್ರವಾಗಿ ಕಾಣಬೇಕಾದಂತಹ ಬಹಳಷ್ಟು ವಿಚಾರಗಳಿವೆ. ಸಿಪಿಎಂ ಆಡಳಿತ ಮಾಡ್ತಾ ಇರುವಂತಹ ಕೇರಳದಲ್ಲಿ 16 ಮಂದಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರೆಂದು ಅಲ್ಲಿನ ಪೊಲೀಸರು ರಂಜಿತ್ ಕೊಲೆ ಪ್ರಕರಣದಲ್ಲಿ ಬಂಧಿಸಿರತಕ್ಕಂತಹ ಕೇಸಿನಲ್ಲಿ ಸ್ಪೆಷಲ್ ಪ್ರಾಸಿಕ್ಯೂಟರ್ ಆಗಿ ಸಿಪಿಎಂ ಸರ್ಕಾರ ಆಯ್ಕೆ ಮಾಡಿರುವಂತಹದ್ದು RSS ನ
RSS ನ ಒಬ್ಬ ಅಧಿಕೃತ ಲಾಯರ್ಸ್ ಅಲ್ಲಿನ ಕಾರ್ಯಕರ್ತರನ್ನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪದೇ ಪದೇ ಮುನೀರ್ ಕಾಟಿಪಳ್ಳರಂತಹ CPM ನಾಯಕರು ಕರ್ನಾಟಕದ ಮಣ್ಣಿನಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ RSS ನ ವಿರುದ್ಧ, ಬಿಜೆಪಿಯ ಕೋಮುವಾದದ ವಿರುದ್ಧ ಮಾತನಾಡುವಾಗ ಅಲ್ಪಸಂಖ್ಯಾತ ಕೋಮುವಾದಿಗಳು ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಪಿಣರಾಯಿಯ ಅಧಿಕಾರದಲ್ಲಿರುವಂತಹ ಕೇರಳದ ಸರ್ಕಾರದಲ್ಲಿ RSS ನ ಒಬ್ಬ ಪ್ರಾಸಿಕ್ಯೂಟರ್ ನನ್ನ ಒಂದು ಕೇಸಿನಲ್ಲಿ ನೇಮಿಸಬೇಕಾದ್ರೆ ಮುನೀರ್ ಕಾಟಿಪಳ್ಳರವರೇ, ಇದು ಯಾವ ಮನಸ್ಥಿತಿ ಅನ್ನೋದನ್ನ ನೀವು ಇಲ್ಲಿ ಹೇಳಬೇಕಾಗುತ್ತೆ. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಒಂದು ಸರ್ಕಾರದ ಭಾಗವಾಗಿದ್ದಂತಹ ಮಿನಿಸ್ಟರ್ಗಳು ಸಂಘ ಪರಿವಾರದ ವಿರುದ್ಧ ಹೇಳಿಕೆಗಳನ್ನು ಕೊಡುವಾಗ BK ಹರಿಪ್ರಸಾದ್ ರಂತವರು, ಪ್ರಿಯಾಂಕ್ ಖರ್ಗೆ ಅಂತವರು RSS ನ ವಿರುದ್ಧ, ಬಿಜೆಪಿಯ ವಿರುದ್ಧ, ಬಜರಂಗ ದಳದ ವಿರುದ್ಧ, ಧರ್ಮದಂಗಲ್ಗಳ ವಿರುದ್ಧ ಮಾತಾಡುವಾಗ ಅದೇ ಪಕ್ಷದಿಂದ ಆಯ್ಕೆಯಾಗಿ ಬಂದಂತಹ ಸ್ಪೀಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆ ಮಿನಿಸ್ಟರ್ಗಳನ್ನ ಪ್ರಶ್ನೆ ಮಾಡ್ತಾರಂತಾದ್ರೆ ಕಾಂಗ್ರೆಸ್ ಸರ್ಕಾರ ಇರುವಲ್ಲಿ ಇಲ್ಲಿನ ಮುಸ್ಲಿಂ ಶಾಸಕರುಗಳ ಮನಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ನೀವು ನೋಡ್ಕೊಳ್ಬೇಕು. ಒಂದು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಹೇಳ್ತಾ ಇದ್ದಾನೆ, ನಾನಿಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡ್ತೇನೆ ಅಂತೇಳಿ. ನನ್ನನ್ನ ಪಕ್ಷದ ಬೆಳವಣಿಗೆಗಾಗಿ ಉಸ್ತುವಾರಿ ಮಾಡಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ 90% ಮನೆಗಳಿಗೆ ಶೌಚಾಲಯಗಳಿಲ್ಲ. ಆ 90% ಶೌಚಾಲಯಗಳಿಲ್ಲ ಇರದಿರುವಂತಹ ಸಮುದಾಯಗಳು ಯಾವುದಂತ ಹೇಳಿದ್ರೆ ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು. ಇವತ್ತು ಬೆಳಿಗ್ಗೆಯ ನ್ಯೂಸ್ ಅನ್ನ ಓದಿದಾಗ ನನ್ನ ಮನಸ್ಸು ಭಾರವಾಯಿತು. ಯಾಕಂತ ಹೇಳಿದ್ರೆ ಕರ್ನಾಟಕದ ಮುಖ್ಯಮಂತ್ರಿಯವರು ರಾಮ ಮಂದಿರಗಳನ್ನು ನಿರ್ಮಿಸಲಿಕ್ಕಾಗಿ, ಅದರ ಪುನರ್ ನಿರ್ಮಾಣಕ್ಕಾಗಿ, ಅದರ ಅಭಿವೃದ್ಧಿಗಳಿಗಾಗಿ 100 ಕೋಟಿ ರೂಪಾಯಿಯನ್ನ ವಹಿಸುತ್ತಾರೆ. ಅಕ್ರಮವಾಗಿ ಮಸೀದಿಗಳನ್ನು ಒಡೆದು ನಿರ್ಮಿಸಿದಂತಹ ಬಾಬರಿ ಮಸೀದಿಯ ಭೂಮಿಯಲ್ಲಿ ರಾಮ ಮಂದಿರವನ್ನು ಸ್ಥಾಪಿಸಿಕೊಂಡು ಅಲ್ಲಿ ಮಂದಿರವನ್ನ ಸ್ಥಾಪಿಸಿಕೊಂಡು ಉದ್ಘಾಟನೆ ಮಾಡುವಂತಹ ದಿನದಲ್ಲಿ ಕರ್ನಾಟಕದ ನಾವೆಲ್ಲರೂ ಹೇಳುವಂತಹ ಅಗರ್ಭ ಜಾತ್ಯತೀತ ವ್ಯಕ್ತಿ ಅಂತೇಳಿ ಅಹಿಂದ ವರ್ಗದ ಅತ್ಯದ್ಭುತ ನಾಯಕ ಅಂತೇಳಿ ಕೊಂಡಾಡುವಂತಹ ಸಿದ್ದರಾಮಯ್ಯರವರು ಅದಕ್ಕನುಗುಣವಾಗಿ ರಾಮ ಮಂದಿರವೊಂದನ್ನ ಉದ್ಘಾಟನೆ ಮಾಡಲಿಕ್ಕೆ ಗೆಸ್ಟ್ ಆಗಿ ಹೋಗ್ತಾರೆ. ನಾವು ಅರ್ಥ ಮಾಡಿಕೊಳ್ಬೇಕು, ಈ ಭಾರತದಲ್ಲಿ ನಾಳೆ ಒಂದು ದಿನ ಸಂಘ ಪರಿವಾರ, ಬಿಜೆಪಿ ಎಲ್ಲ ಒಂದುಗೂಡಿ ಹಿಂದೂ ರಾಷ್ಟ್ರವನ್ನ ಘೋಷಣೆ ಮಾಡಿದ್ರೆ ಕಾಂಗ್ರೆಸ್ ಅದನ್ನ ಸ್ವಾಗತಿಸಬಹುದು, ಅದನ್ನ ವಿರೋಧಿಸಬಹುದು ಅನ್ನೋದನ್ನ ಈ ರಾಜ್ಯದ ಜನಗಳು, ಪ್ರಜ್ಞಾವಂತ ನಾಗರಿಕರು, ಸಂವಿಧಾನ ಪ್ರೇಮಿಗಳು, ಚುನಾವಣೆಗಳಲ್ಲಿ ಕಾಂಗ್ರೆಸ್ಗಾಗಿ ಬಕೆಟ್ ಹಿಡಿಯುವಂತಹ ಪ್ರಗತಿಪರರು, ಚಿಂತಕರು, ಲೇಖ ನೀಡಿದವರು ಎಲ್ಲರೂ ಕೂಡ ಆಲೋಚಿಸಬೇಕಾದಂತ ಒಂದು ಸಂದರ್ಭದಲ್ಲಾಗಿದೆ ನಾವಿರುವಂತಹದ್ದು. ನಿನ್ನೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಉಡುಪಿಯ ಜಿಲ್ಲಾ ನಾಯಕರುಗಳು ಉಡುಪಿಯ SP ಅವರನ್ನ ಭೇಟಿ ಮಾಡಿದ್ರು. ಜ್ಞಾನವ್ಯಾಪಿ ಮಸೀದಿಯ ವಿಚಾರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ, ಪೂಜಾ ಸ್ಥಳಗಳ ಕಾಯ್ದೆಗಳನ್ನು ಜಾರಿಗೊಳಿಸಬೇಕಂತೇಳಿ ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ನಿರಾಕರಿಸಲಾಗ್ತಾ ಇದೆ. ಮಾನ್ಯ SP ಅವರೇ, ನಮಗೆ ಅವಕಾಶವನ್ನು ಕೊಡಬೇಕು ಅಂದಾಗ SP ಅವರು ಬಹಳ ಮುಕ್ತವಾಗಿ ನಮ್ಮ ಜಿಲ್ಲಾ ನಾಯಕರಲ್ಲಿ ಹೇಳಿದ್ದು, ಜ್ಞಾನವ್ಯಾಪಿ ಮಸೀದಿ ವಿಚಾರದಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಡಬಾರದು ಎಂದು ನಮಗೆ ಸರ್ಕಾರದಿಂದ ಆದೇಶವಿದೆ ಎಂದಾಗಿದೆ. ಗಾಜಾದ ವಿಚಾರವಾಗಿ, ರಾಮ ಮಂದಿರದ ವಿಚಾರವಾಗಿ, ಬಾಬರಿ ಮಸೀದಿ ವಿಚಾರವಾಗಿ ಮಾತನಾಡಿದಂತ ಹಲವು ಯುವಕರ ಮೇಲೆ ಸ್ಟೇಟಸ್ ಹಾಕಿದಂತ, ನಾನು ಮಾಡಿದಂತ ಟ್ವೀಟ್ ಅನ್ನ, ಭಾಸ್ಕರ್ ಪ್ರಸಾದ್ ಅವರು ಮಾಡಿದಂತ ಟ್ವೀಟ್ ನ ಪೋಸ್ಟರ್ ಅನ್ನ ಶೇರ್ ಮಾಡಿದಂತ ಅದೆಷ್ಟೋ ಯುವಕರ ಮೇಲೆ ಕರ್ನಾಟಕದ ಸಿದ್ದರಾಮಯ್ಯರವರ ಸರ್ಕಾರದ ಪೊಲೀಸು ಅವರ ಮೇಲೆ ಕೇಸು ದಾಖಲಿಸಿ ಜೈಲಿಗಟ್ಟಿದೆ. ಲಿಂಗಸೂರಿನ ಜೈಲಿನಲ್ಲಿದ್ದ ಒಬ್ಬ ಯುವಕನ ಮನೆಯವರು ಆ ಊರಿನ ನಾಯಕರುಗಳು ಭೇಟಿ ಮಾಡಲಿಕ್ಕೆ ಹೋದಾಗ ಅಲ್ಲಿನ ಜೈಲರ್ ಆ ಮನೆಯವರನ್ನ ಭೇಟಿ ಮಾಡಲಿಕ್ಕೆ ಅನುಮತಿಯನ್ನು ನೀಡ್ತಾ ಇಲ್ಲ. ಗಾಜಾದ ಪ್ರತಿಭಟನೆಯನ್ನು ಮಾಡಿದ್ದಕ್ಕೆ ಕೇಸುಗಳನ್ನು ದಾಖಲಿಸಲಾಗಿದೆ. ಅಷ್ಟು ಯಾಕೆ, ಇದೇ ಸಿದ್ದರಾಮಯ್ಯರವರು ನಾನು ಅಧಿಕಾರಕ್ಕೆ ಬಂದ್ರೆ ಪ್ರಭಾಕರ್ ಭಟ್ ಅನ್ನು ಬಂಧಿಸ್ತೇನೆ ಅಂತ ಹೇಳ್ತಾರೆ. ಈ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರ ವಿರುದ್ಧ ಅತಿ ಕೆಟ್ಟ ರೀತಿಯಲ್ಲಿ, ಅತಿ ವಿಕೃತ ರೀತಿಯಲ್ಲಿ ಮಾಡಿದಂತ ಪ್ರಚೋದನಕಾರಿ ಭಾಷಣ ವಿರುದ್ಧ
ಪ್ರತಿಭಟನೆ ಮಾಡಲಿಕ್ಕೆ ಪರ್ಮಿಷನ್ಗೆ ಹೋದಂತಹ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವುಮೆನ್ ಇಂಡಿಯಾ ಮೂವ್ಮೆಂಟ್ನ ಧೀರ ನಾರಿಯರ ಮೇಲೆ ಇಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಕೇಸುಗಳನ್ನು ದಾಖಲಿಸುತ್ತಾರೆ. ನೀವು ಅರ್ಥ ಮಾಡಿಕೊಳ್ಬೇಕು, 136 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಮತ ನೀಡಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದಂತಹ ಅಲ್ಪಸಂಖ್ಯಾತ ಸಮುದಾಯಗಳು ಆಲೋಚನೆ ಮಾಡಬೇಕು. ನಿಮ್ಮ ಮತಗಳು ಸರಿಯಾದ ಪಕ್ಷಕ್ಕೆ ಬಿದ್ದಿದೆ ಅನ್ನುವುದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ನಮಗೆ ಯುಟಿ ಖಾದರ್ನ ತಂದೆ ಫರೀದ್ನವರಿಂದ ಹಿಡಿದು ಅವರ ತಮ್ಮ ಇಫ್ತಿಕಾರ್ನವರಿಂದ ಹಿಡಿದು ಯಾವುದೇ ವೈಯಕ್ತಿಕವಾದಂತಹ ದ್ವೇಷ ಇಲ್ಲ. ನಮಗೆ ದ್ವೇಷ ಯಾಕಂತ ಹೇಳಿದ್ರೆ ಸಂವಿಧಾನ ಪ್ರಜಾಪ್ರಭುತ್ವವನ್ನು ಒಡೆಯುವಂತ ಪ್ರಯತ್ನವನ್ನ ಸಂಘ ಪರಿವಾರ ಇಲ್ಲಿ ಮಾಡ್ತಾ ಇರುವಾಗ ಅವರನ್ನ ಓಲೈಕೆ ಮಾಡುವಂತ ಕೆಲಸವನ್ನ ಯುಟಿ ಖಾದರ್ ಅಂತ ಶಾಸಕರು ಮಾಡ್ತಾ ಇರುವುದಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಇರುವಂತಹ ವಿರೋಧ. ಅದು ಬಿಟ್ಟು ಯುಟಿ ಖಾದರ್ ಅವರಿಗೆ ನಮಗೆ ವೈಯಕ್ತಿಕವಾದಂತ ಯಾವುದೇ ವಿರೋಧ ಇಲ್ಲ. ಸಮೀರ್ ಅಹಮದ್ ಅವರ ಮೇಲೆ ನಮಗೆ ವಿರೋಧ ಇಲ್ಲ. ಈ ಕರ್ನಾಟಕದ ತನ್ವೀರ್ ಸೇಠ್ ನಿಂದ ಹಿಡಿದು ಒಬ್ಬ MLAಗಳ ಮೇಲೆ ನಮಗೆ ವಿರೋಧ ಇಲ್ಲ. ಆದ್ರೆ ನಾವು ಪ್ರತಿಭಟನೆ ಮಾಡಿದೆವು, ಮುಸ್ಲಿಂ ಶಾಸಕರೇ ನೀವು ಮಾತಾಡಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಮುಸ್ಲಿಂ ಶಾಸಕರನ್ನ ಇಲ್ಲಿನ ಮುಸ್ಲಿಮರು ಅವರಿಗೆ ವೋಟನ್ನು ಹಾಕಿ ಅವರನ್ನ ವಿಧಾನಸೌಧದೊಳಗಡೆ ಕಳುಹಿಸಿದ್ದು ನಮ್ಮ 2B ಕೇಳಲಿಕ್ಕೆ, ನಮ್ಮ ಅವಕಾಶಗಳನ್ನ ಕೇಳಲಿಕ್ಕೆ. ಈ ಅವಕಾಶಗಳನ್ನು ನೀವು ಕೇಳುವುದಿಲ್ಲ ಅಂತ ಹೇಳಿದ್ರೆ ಆ ಜಾಗಕ್ಕೆ ಯಾರನ್ನ ಕಳುಹಿಸಬೇಕು ಅಂತ ಹೇಳಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರಾಜ್ಯದ ಜನತೆಗೆ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಈ ಪಕ್ಷವನ್ನು ಇಲ್ಲಿ ಸ್ಥಾಪಿಸಿದ್ದು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಸರ್ವರಿಗೂ ಸಮಾನವಾದಂತಹ ಒಂದು ಇಂಡಿಯಾವನ್ನ ಕಟ್ಟಬೇಕು ಅನ್ನುವಂತ ಒಂದೇ ಒಂದು ಕನಸಿನಿಂದಾಗಿದೆ. ಭಯಮುಕ್ತವಾದಂತಹ, ಹಸಿವು ಮುಕ್ತವಾದಂತಹ ಒಂದು ಇಂಡಿಯಾವನ್ನ ಕಟ್ಟಬೇಕಂತ ಹೇಳಿ. ಆದರೆ ಇವತ್ತು ಚಿಕ್ಕಮಗಳೂರಿನ ಆಲ್ದೂರಿನಲ್ಲಿ ಲವ್ ಜಿಹಾದಿನ ಹೆಸರಿನಲ್ಲಿ ಒಬ್ಬ ಮುಸ್ಲಿಂ ಯುವಕನನ್ನ 3 ಗಂಟೆಗಳ ಕಾಲ ಒಂದು ಕೋಣೆಯಲ್ಲಿ ಮುಚ್ಚಿ ಹಾಕಿ ಅವನಿಗೆ ಬೇಕಾಬಿಟ್ಟಿಯಾಗಿ ಅತಿ ಕ್ರೂರವಾಗಿ ಅಲ್ಲಿನ ಸಂಘ ಪರಿವಾರದ ಗೂಂಡಗಳು ಮರ್ದಿಸುತ್ತಾರೆ. ಪಕ್ಕದ ಕಾಸರಗೋಡು ಜಿಲ್ಲೆಯಲ್ಲಿ ಮದ್ರಸವೊಂದಕ್ಕೆ ಸಂಘ ಪರಿವಾರದವರು ನುಗ್ಗಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಯಾರು ಇದನ್ನ ಪ್ರಶ್ನೆ ಮಾಡಬೇಕು? ಇಲ್ಲಿ ಕಾಂಗ್ರೆಸ್ಗಾಗಿ ಮಾತಾಡುವಂತ ನನ್ನ ಆತ್ಮೀಯ ಯುವಕರು, ಇಲ್ಲಿ ಕಾಂಗ್ರೆಸ್ಗಾಗಿ ಲೇಖ ನೀಡುವಂತ ನನ್ನ ಆತ್ಮೀಯ ಬರಹಗಾರರು, ನೀವು ಉತ್ತರ ಕೊಡಬೇಕು. ಇದಕ್ಕಿರುವಂತಹ ಸೊಲ್ಯೂಷನ್ ಏನು? ದೆಹಲಿಯಿಂದ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು. ಇಲ್ಲಿ ಇನ್ನೊಂದು ವಿಷಯವಿದೆ. ಬಾಬರಿ ಮಸ್ಜಿದ್ ಧ್ವಂಸವಾದಂತಹ ಜಾಗದಲ್ಲಿ ರಾಮ ಮಂದಿರ ಆಗುವಾಗ ಅಲ್ಲಿ ಕಾಂಗ್ರೆಸ್ ನಾನು ಭಾಗವಹಿಸುವುದಿಲ್ಲ ಅಂತ ಹೇಳಿದ್ದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ. ನೀವೆಲ್ಲ ಇದನ್ನ ಪಾಸಿಟಿವ್ ಆಗಿ ತೆಗೆದುಕೊಳ್ಬಾರ್ದು. ಮುಸಲ್ಮಾನರ ಮಸ್ಜಿದಿಯನ್ನು ಧ್ವಂಸಗೊಳಿಸಿದಂತಹ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ, ಅಲ್ಲಿಗೆ ನಾನು ಬರುವುದಿಲ್ಲ ಅಂತ ಹೇಳಿ ಎಲ್ಲ ಖರ್ಗೆ ಅವರು ಹೇಳಿದ್ದು. ಅಲ್ಲಿಗೆ ನಾವು ಬರುವುದಿಲ್ಲ ಅಂತೇಳಿ ಅಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದ್ದು. ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದ್ದು ಅಲ್ಲಿ ರಾಜಕೀಯವಾಗ್ತಾ ಇದೆ, ಆ ಕಾರಣಕ್ಕಾಗಿ ನಾವು ಬರ್ತಾ ಇಲ್ಲ ಅಂತೇಳಿ. ಹಿಂದೆ ಗುದ್ದಲಿ ಪೂಜೆಗೆ ನಮ್ಮನ್ನ ಕರೆದಿಲ್ಲ ಅಂತೇಳಿ ಇದೇ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರುಗಳು ತಗಾದೆಯನ್ನು ಎಬ್ಬಿಸಿದ್ದು ನಮಗೆ ಗೊತ್ತಿದೆ. ತೀರ್ಪು ಬಂದಾಗ ಸ್ವಾಗತಿಸಿ ಬ್ಯಾನರ್ ಹಾಕಿದ್ದು ನಮಗೆ ಗೊತ್ತಿದೆ. ಆದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಈ ದೇಶದಲ್ಲಿರುವಂತಹ ಮಸೀದಿಗಳು, ಈ ದೇಶದಲ್ಲಿರುವಂತಹ ಮಂದಿರಗಳು, ಈ ದೇಶದಲ್ಲಿರುವಂತಹ ಮಾನ್ಯುಮೆಂಟ್ಸ್ಗಳು, ಅದು ಈ ದೇಶದ ಅಸ್ಮಿತೆಗಳು. ಅದರ ಒಂದೇ ಒಂದು ಕಲ್ಲನ್ನು ಕೂಡ ಅಲುಗಾಡಿಸಲಿಕ್ಕೆ ಬಿಡಬಾರದು ಅನ್ನುವುದಾಗಿದೆ ನಮ್ಮ ವಾದ. ತಲತಲಾಂತರದಿಂದ ಇಲ್ಲಿ ಹಿಂದೂಗಳು ಪ್ರಾರ್ಥನೆ ಮಾಡ್ತಾ ಇರುವಂತಹ, ಪೂಜೆ ಮಾಡ್ತಾ ಇರುವಂತಹ ಯಾವುದಾದರೂ ಒಂದು ಮಂದಿರದ ಕಲ್ಲು ನಾಳೆ ನಮ್ಮ ಕಣ್ಣ ಮುಂದೆ ಅಲುಗಾಡುವುದಾದ್ರೆ ಅದರ ಸಂರಕ್ಷಣೆಗೂ ನಾವಿದ್ದೇವೆ. ಅದೇ ರೀತಿ ಮಸೀದಿಗಳ ಕಲ್ಲುಗಳು ಅಲುಗಾಡಿದ್ರು ಅದರ ಸಂರಕ್ಷಣೆಗೂ ನಾವು ಮಾತಾಡ್ತೇವೆ. ಅದು ಬಿಟ್ಟು ಮುಸಲ್ಮಾನರ ಪ್ರಾರ್ಥನಾಲಯಗಳನ್ನ ಹೊಡೆದು ಹಾಕುವಂತ ಬಿಜೆಪಿ ಸಂಘ ಪರಿವಾರ ಪ್ರಾಯೋಜಿತವಾದಂತಹ ಷಡ್ಯಂತ್ರಗಳಿಗೆ ಇಲ್ಲಿನ ನ್ಯಾಯ ವ್ಯವಸ್ಥೆಯು ಕೂಡ ತಲೆಬಾಗಿ ಕೊಡುವಾಗ ಅದನ್ನ ಕಾಯಲಿಕ್ಕೆ ಬೇಕಾಗಿ ಈ ರಾಜ್ಯದ ಸರ್ವ ನಾಗರಿಕರನ್ನು ಒಂದುಗೂಡಿಸಿ ಅದರ ವಿರುದ್ಧ ಪ್ರತಿರೋಧವನ್ನ ಮಾಡಲಿಕ್ಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಸಮುದಾಯದೊಂದಿಗೆ ನಿಲ್ಲಲಿಕ್ಕಿದೆ ಅನ್ನುವಂತ ಸ್ಪಷ್ಟವಾದಂತಹ ಸಂದೇಶವನ್ನ ಇಲ್ಲಿನ ಸರ್ಕಾರಗಳಿಗೆ ನಾವು ಹೇಳ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳೇ, ಕರ್ನಾಟಕದ ವಿಚಾರವಾಗಿ ನಮ್ಗೆ ಹೇಳುವುದಾದ್ರೆ
ಮಳಲಿ ಮಸೀದಿಯಿಂದ ಹಿಡಿದು ಬಾಬಾ ಬುಡನ್ಗಿರಿ ದರ್ಗಾದಿಂದ ಹಿಡಿದು ಇದು ಇಲ್ಲಿನ ಮುಸಲ್ಮಾನರ ಅಸ್ಮಿತೆಗಳಾಗಿದೆ. ಬಾಬಾ ಬುಡನ್ಗಿರಿ ಈ ರಾಜ್ಯದ ಅಸ್ಮಿತೆಯಲ್ಲಿ ಒಂದಾಗಿದೆ. ಅಲ್ಲಿಗೆ ಎಲ್ಲ ಧರ್ಮದವರು ಹೋಗ್ತಾರೆ. ಅದನ್ನ ಕೇಸರಿ ಗೂಂಡಗಳ ಸಿಟಿ ರವಿ ಅಂತ ಗೂಂಡಾಗಳ ಮನಸ್ಥಿತಿಗೆ ಬೇಕಾಗಿ ಬಲಿ ಕೊಡುವುದಕ್ಕೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಎಲ್ಲಿಯಾದರೂ ತಡೆ ಹಿಡಿಯುವುದಾದರೆ ಇಲ್ಲಿ ಮನೆಯೊಳಗಡೆ ಕುಳಿತುಕೊಂಡು ಬೀಡಿ ಕಟ್ಟುವ ಮಹಿಳೆಯರಿಂದ ಹಿಡಿದು ಕೂಲಿ ಕಾರ್ಮಿಕರಿಂದ ಹಿಡಿದು ಕಚೇರಿಗಳಲ್ಲಿ ಕೂತು ಕೆಲಸ ಮಾಡುವಂತ ಯುವಕರಿಂದ ಹಿಡಿದು ಆಟೋದವನ್ನು ಓಡಿಸಿ ಬದುಕುವಂತ ಮುಸ್ಲಿಂ ಸಮುದಾಯದ ಪ್ರತಿಯೊಬ್ಬರನ್ನು ಕೂಡ ಒಗ್ಗೂಡಿಸಿಕೊಂಡು ವಿಧಾನಸೌಧದ ಗೇಟಿನ ಬಳಿ ಬರಲಿಕ್ಕೆ ನಮಗೆ ಹೆಚ್ಚು ದಿನಗಳು ಬೇಕಾಗಿಲ್ಲ ಅನ್ನೋದನ್ನ ನಾವು ಹೇಳ್ತೇವೆ. ಯಾಕಂತ ಹೇಳಿದ್ರೆ ಈ ರಾಜ್ಯದಲ್ಲಿ ನಮಗೆ ಉಳಿಬೇಕಾಗಿದ್ದು ಸರ್ವರಿಗೂ ಬೇಕಾದಂತ ಒಂದು ರಾಜ್ಯ ಮತ್ತು ಇಂಡಿಯಾವಾಗಿದೆ. ಕಾಂಗ್ರೆಸ್ ಅವರ ನಾಯಕರನ್ನ ಸಂರಕ್ಷಿಸುವ, ಅವರ ನಾಯಕರು ನೀಡಿದಂತ ಹೇಳಿಕೆಯ ಪರವಾಗಿ ನಿಲ್ಲಿಕ್ಕೂ ಕೂಡ ತಯಾರಿಲ್ಲದಂತ ಒಂದು ಪರಿಸ್ಥಿತಿಯಲ್ಲಿದ್ದೇವೆ. ತೇಜಸ್ವಿ ಅವರು ನಿನ್ನೆ ಒಂದು ಮಾತನ್ನ ಹೇಳ್ತಾರೆ. DKಶಿ ಅವರ ತಮ್ಮ ಸುರೇಶ್ ರವರು ಒಂದು ಹೇಳಿಕೆಯನ್ನು ತೆರಿಗೆ ವಿಚಾರವಾಗಿ ಸಾಂದರ್ಭಿಕವಾಗಿ ಹೇಳಿದ್ದು ಇನ್ನೊಂದು ಪಕ್ಷದ ಒಬ್ಬ ನಾಯಕನಾಗಿ ನನಗೂ ಕೂಡ ಅರ್ಥವಾಗಿದೆ. ಅವರು ಇಂಡಿಯಾವನ್ನು ಇಬ್ಬಾಗ ಮಾಡ್ಲಿಕ್ಕೆ ಹೇಳಿದ್ದಲ್ಲ, ತೆರಿಗೆ ವಿಚಾರದಲ್ಲಿ ಒಂದು ಸಾಂದರ್ಭಿಕವಾಗಿ ದಕ್ಷಿಣ ರಾಷ್ಟ್ರಗಳನ್ನ ಮಾಡಬೇಕಾಗಬಹುದು ಅನ್ನೋ ರೀತಿಯಲ್ಲಿ ಅವರೊಂದು ಮಾತನ್ನು ಹೇಳಿದ್ರು. ಆದ್ರೆ ತೇಜಸ್ವಿ ಅವರು ಇವತ್ತು ಹೇಳ್ತಾ ಇರುವಂತಹದ್ದು, ಸುರೇಶ್ ರವರೇ ಮೊದಲು ಭಾರತವಾಗಿದೆ, ಆ ನಂತರ ನಿಮಗೆ ಕರ್ನಾಟಕ ಮತ್ತು ಕನ್ನಡ ಅಂತೇಳಿ. ತೇಜಸ್ವಿ ಅವರೇ, ನಾವು ಕನ್ನಡಿಗರು ಹೇಳ್ತಾ ಇದ್ದೇವೆ, ಮೊದಲು ಇಲ್ಲಿದ್ದದ್ದು ಕನ್ನಡಿಗರಾಗಿದ್ರು, ಆ ನಂತರ ಇದು ಕರ್ನಾಟಕವಾಯಿತು, ಎಲ್ಲಾ ರಾಜ್ಯಗಳು ಒಕ್ಕೂಟವಾದಾಗ ಅದು ಭಾರತವಾಯಿತು. ಹಾಗಾಗಿ ಕನ್ನಡ ಮತ್ತು ಕರ್ನಾಟಕ ನಮಗೆ ನಮ್ಮ ಮನಸ್ಸಿನ ಒಳಗಿನ ನಾವು ಕೂಡಿಸಿರುವಂತ ನಮ್ಮದೇ ಆದಂತಹ ಮಣ್ಣಾಗಿದೆ. ಆ ಮಣ್ಣಿದ್ದರೆ ಮಾತ್ರ ಈ ಭಾರತ, ಈ ಒಕ್ಕೂಟ, ಈ ಸರ್ಕಾರಗಳು ಅಂತ ಹೇಳಿ ತೇಜಸ್ವಿ ಅವರು ಅರ್ಥ ಮಾಡಿಕೊಳ್ಬೇಕು. ಆದ್ರೆ ದುರದೃಷ್ಟವಶಾತ್ ಈ ಮಾತನ್ನ ಇನ್ನೊಂದು ಪಕ್ಷದವನಾಗಿ ನಾನು ಹೇಳ್ಬೇಕಾಗಿ ಬಂತು. ಇದನ್ನ ಕಾಂಗ್ರೆಸ್ನವರು ಪರವಹಿಸಿ ಮಾತನಾಡಲಿಕ್ಕೆ ಧೈರ್ಯ ತೋರಿಸದೇ ಇರುವುದರ ವಿರುದ್ಧ ನನಗೆ ನಾಚಿಕೆ ಆಗ್ತಾ ಇದೆ. ಹಾಗಾಗಿ ಬಂಧುಗಳೇ, ಹೆಚ್ಚು ಸಮಯವನ್ನು ನಾವು ತೆಗೆದುಕೊಳ್ತಾ ಇಲ್ಲ. ಕೆಲವೊಂದು ವಿಚಾರಗಳನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಲೋಕಸಭಾ ಚುನಾವಣೆ ಬರ್ತಾ ಇದೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಈ ವೇದಿಕೆ ಎಷ್ಟು ತೆರೆದಿಟ್ಟಿದೆಯೋ ಅಷ್ಟೇ ಮುಕ್ತವಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯದ ಬೆಂಗಳೂರಿನ ಮುಖ್ಯ ಕಚೇರಿಯಿಂದ ಹಿಡಿದು ದೇಶ ಮಟ್ಟದ ದೆಹಲಿಯಲ್ಲಿರುವಂತಹ ಮುಖ್ಯ ಕಚೇರಿವರೆಗೂ ನಮ್ಮ ಬಾಗಿಲನ್ನು ತೆರೆದಿಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅನ್ನುವಂತ ಉದ್ದೇಶದಿಂದ ಯಾವುದಾದರೂ ಒಂದು ಪಕ್ಷ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದೊಂದಿಗೆ ಕೈ ಜೋಡಿಸಲಿಕ್ಕೆ, ಒಗ್ಗೂಡಿ ಚುನಾವಣೆ ಎದುರಿಸಲಿಕ್ಕೆ ತಯಾರಿದ್ರೆ ಅದಕ್ಕೆ ನಾವು ಅವರನ್ನ ಸ್ವಾಗತಿಸ್ತಾ ಇದ್ದೇವೆ, ಅವರ ಜೊತೆ ನಿಲ್ಲಕ್ಕೆ ತಯಾರಿದ್ದೇವೆ ಅನ್ನೋದನ್ನ ನಾವು ಹೇಳ್ತಾ ಇದ್ದೇವೆ. ಅದು ಬಿಟ್ಟು ನಾಳೆ ಲೋಕಸಭಾ ಚುನಾವಣೆಯಲ್ಲಿ SDPI ಅಭ್ಯರ್ಥಿಗಳನ್ನು ನಿಲ್ಲಿಸಿದಾಗ ಇವರು ಬಿಜೆಪಿಯನ್ನು ಗೆಲ್ಲಿಸ್ತಾರೆ, ಇವರು ಅದು ಮಾಡ್ತಾರೆ, ಬಿ ಟೀಮು ಎ ಟೀಮು ಅಂತ ಹೇಳಿ ಬಾಳ ಮಂಗಲದ ಕಥೆಗಳನ್ನು ಹೇಳಿಕೊಂಡು ಯಾರು ಕೂಡ ಬರಬಾರ್ದು. ಈ ಚುನಾವಣೆ ನಂತರ 2B ಬರ್ತದೆ, ಈ ಚುನಾವಣೆ ನಂತರ ಹಿಜಾಬ್ ಹಿಂಪಡೆಯುತ್ತೇವೆ ಅಂತ ಹೇಳಿದವರು ಯಾರು ಕೂಡ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದ ನಂತರ ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಸಿಗಲಿಲ್ಲ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ವೇಳೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಇಲ್ಲಿ ಯಾರೆಲ್ಲ ಯಾವುದೆಲ್ಲ ರಾಜಕೀಯ ಪಕ್ಷದವರಿದ್ದೀರೋ ನಿಮ್ಗೆ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇವೆ, ಏನಾದರೂ ಬಿಜೆಪಿಯನ್ನ ಸೋಲಿಸೋಣ, ಒಗ್ಗೂಡೋಣ ಅನ್ನುವಂತ ಯಾವುದಾದ್ರೂ ಚಿಂತನೆ ಇದ್ರೆ ನಿಮಗೆ ನಮ್ಮ ದೆಹಲಿಯ ಕಚೇರಿಯಡೆಗೆ ಹೋಗಬಹುದು. ಆ ನಂತರ ಚುನಾವಣೆಗೆ ನಿಂತಾಗ ನಮ್ಮೊಂದಿಗೆ ನೀವು ನಮ್ಮ ವಿಚಾರವಾಗಿ ಅಪಪ್ರಚಾರವನ್ನು ಮಾಡಿಕೊಂಡು ಬರಬಾರ್ದು ಅನ್ನುವುದನ್ನ ಬಹಳ ಮುಕ್ತವಾಗಿ ಹೇಳಿಕೊಂಡು, ಈ ಇತ್ತೀಚೆಗೆ MLCಯಲ್ಲಿ ಏನು MLC ಮಾಡಿದಂತ ಶೆಟ್ಟರ್ ಅವರು ಬಿಜೆಪಿಗೆ ಹೋಗಿದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಈಗಾಗಲೇ ಮಂತ್ರಿ ಆಗಿರುವಂತವರು, ಶಾಸಕರಾಗಿರುವಂತವರನ್ನ ಎಷ್ಟು ಮಂದಿ ಬಿಜೆಪಿಗೆ ಹೋಗಲಿದ್ದಾರೆ ಅನ್ನೋದನ್ನ ನಾವು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಹಿಂದೊಮ್ಮೆ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದದ್ದು ಕಾಂಗ್ರೆಸ್ನ 17 ಶಾಸಕರಾಗಿದ್ರು. ಸವದಿ ಅವರು ದಡವನ್ನ ದಾಟಬೇಕೋ ಬೇಡವೋ ಅನ್ನುವಂತ ಏನು ಸಂಶಯದಲ್ಲಿದ್ದಾರೆ. ಅದ್ರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಹೋಗ್ಲಿಕ್ಕೆ ತಯಾರಾಗಿರುವಂತ ಬಹಳಷ್ಟು ಮಂದಿ ಇದ್ದಾರೆ. ಇವತ್ತು ಬೊಮ್ಮಾಯಿ ಅವರು ಮಾಡಿದಂತಹ ಭಾಷಣವನ್ನ
ಈ ರಾಜ್ಯದ ಜನಗಳು ಅಲ್ಲಿಗೆ ಬಿಟ್ಟು ಬಿಡಬಾರ್ದು. ಬೊಮ್ಮಾಯಿ ಅವರು ಹೇಳಿದ್ರು, ಈ ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ 3 ವಿಭಾಗವಾಗಲಿಕ್ಕಿದೆ, ಆ ನಂತರ ಇಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕಿದೆ ಅಂತ ಹೇಳಿದ್ದಾರೆ. ನಾನು DKಶಿ ಅವರ ಜೊತೆ, ಸಿದ್ದರಾಮಯ್ಯರವರ ಜೊತೆ ವಿನಂತಿಯನ್ನ ಮಾಡ್ತಾ ಇರುವುದು, ನಿಮ್ಮ ಪಕ್ಷದ ಶಾಸಕರನ್ನ ಕಟ್ಟಿ ಹಾಕಿ ಆದ್ರೂ ಹಿಡಿದಿಟ್ಟುಕೊಳ್ಳಿ, ಇಲ್ಲದಿದ್ರೆ ಅವರು ಬಿಜೆಪಿ ಅವರಿಗೆ ಹೋಗಿ ನಿಮ್ಮ ಸರ್ಕಾರವನ್ನ ಮಗುಚಬಹುದು. ಆ ನಂತರ ಇಲ್ಲಿನ ಧರ್ಮದಂಗಲ್ಗಳನ್ನು ನಿಭಾಯಿಸಲಿಕ್ಕೆ ಇಲ್ಲಿನ ಕರ್ನಾಟಕದ ಜನರಿಗೆ ಕಷ್ಟವಾಗುತ್ತೆ ಅನ್ನೋದನ್ನ ಹೇಳಿಕೊಂಡು, ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ಇಲ್ಲಿನ ಸರ್ಕಾರಗಳನ್ನ ಪ್ರಶ್ನೆ ಮಾಡುವಂತಹ ನಿಮ್ಮ ಶಾಸಕರುಗಳಿಗೆ ಜೈಕಾರ ಹಾಕುವುದನ್ನು ಬಿಟ್ಟು, ಮದುವೆ ಮಂಟಪಗಳಲ್ಲಿ ವೇದಿಕೆಯನ್ನು ನೀಡುವುದನ್ನು ಬಿಟ್ಟು, ಉರುಸುಗಳಿಗೆ ಅತಿಥಿಯಾಗಿಸುವುದನ್ನು ಬಿಟ್ಟು ಬಹಳ ಮುಕ್ತವಾಗಿ ನಾನು ಹೇಳ್ತಾ ಇದ್ದೇನೆ, ಮುಸ್ಲಿಂ ಸಮುದಾಯ ವೇದಿಕೆಯನ್ನು ನೀಡಿ ಸನ್ಮಾನಿಸುವುದನ್ನು ಬಿಟ್ಟು ನಮ್ಮ ಹಕ್ಕುಗಳನ್ನ ಇನ್ನಾದ್ರೂ ನೀವು ಕೇಳಲಿಕ್ಕೆ ತಯಾರಾಗಿ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳು ಹೋರಾಟದ ದಿನಗಳಾಗಿವೆ, ಮುಂದಿನ ದಿನಗಳು ಸಂಗ್ರಾಮದ ದಿನಗಳಾಗಿವೆ, ಮುಂದಿನ ದಿನಗಳು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ರಕ್ಷಿಸಲಿಕ್ಕೋಸ್ಕರ ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಕೂಡ ಬೀದಿಗಿಳಿದು ಜೀವವನ್ನು ಅರ್ಪಿಸಿ ಹೋರಾಟ ಮಾಡಬೇಕಾದಂತ ದಿನಗಳಾಗಿವೆ, ಬರ್ತಾ ಇರುವಂತದ್ದು. ಇದಕ್ಕಾಗಿ ನಾನು ಹೇಳ್ತಾ ಇರುವುದು, ಎಲ್ಲ ನನ್ನ ನಾಗರಿಕ ಬಂಧುಗಳು, ಮುಸ್ಲಿಂ ಸಮುದಾಯಗಳು, ಅಲ್ಪಸಂಖ್ಯಾತ ವರ್ಗಗಳು ಒಗ್ಗೂಡಿ ಒಂದುಗೂಡಿ ಈ ರಾಜ್ಯವನ್ನ, ಈ ದೇಶವನ್ನ ಕಾಪಾಡೋಣ. ಆ ಮೂಲಕ ಭವಿಷ್ಯದಲ್ಲಿ ಒಂದು ದಿನ ಇದೇ ಹಸಿರು ಮತ್ತು ಕೆಂಪು ನಕ್ಷತ್ರಾಂಗಿಕ ಧ್ವಜದಲ್ಲಿ ಅದೇ ಈ ಧ್ವಜವನ್ನು ಹಿಡಿದುಕೊಂಡು ಮುಂದೊಂದು ದಿನ ಈ ದೇಶದ ಪಾರ್ಲಿಮೆಂಟ್ಗೆ ಹೋಗುವಂತ ದಿನಗಳಿಗಾಗಿ ಕಾಯುವಂತ ಆಶಾಭಾವನೆಯಿಂದ ಕೆಲಸ ಮಾಡೋಣ. ನನ್ನ ಆತ್ಮೀಯ ಕಾರ್ಯಕರ್ತರು, ನಿಮ್ಮ ಹೆಚ್ಚಿನ ಸಮಯಗಳನ್ನ ಕೆಲಸಗಳನ್ನ ಪಕ್ಷಕ್ಕಾಗಿ ವಿನಿಯೋಗಿಸಬೇಕು, ಈ ರಾಜ್ಯದ ಜನರ ಒಳಿತಿಗಾಗಿ ವಿನಿಯೋಗಿಸಬೇಕು. ಇಲ್ಲಿ ಫ್ಯಾಸಿಸಂ ಅನ್ನ ಸೋಲಿಸುವಂತ ಯಾವುದೇ ಕೆಲಸವನ್ನ ಈ ರಾಜ್ಯದ ಬೀದಿಯಲ್ಲಿ ಯಾರ ಮಾಡುದಿದ್ರು ಕೂಡ ಅಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು, ನಾಯಕರು ಇರಬೇಕು ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ SDPI. ನಕಲಿ ಜಾತ್ಯತೀತ